ನಮಗೂ ಸರ್ಕಾರದಿಂದ ಯಾವುದು ಸೌಲಭ್ಯ ಇಲ್ಲ. ಅದರಲ್ಲಿ ನಾನು ಅಂಗವಿಕಲಾಗಿದ್ದೀನಿ. ನನಗೆ ಒಂದು ಕಾಲಿಲ್ಲ, ಸಂಪೂರ್ಣವಾಗಿ ಒಂದು ಕಾಲು ನನಗೆ ಹೋಗಿದೆ. ನರ ದೌರ್ಬಲ್ಯದಿಂದ ಒಂದು ಕಾಲು ಜಾಸ್ತಿ ದಿವಸ ನಾನು ಹಂಗೆ ಬಿಟ್ಟಿರೋದ್ರಿಂದ ಕೊಲ್ತು ಕಾಲು ತೆಗೆದು ಬಿಟ್ಟಿದ್ದಾರೆ. ಚರ್ಮ ರೋಗದಲ್ಲಿ 72 ಚರ್ಮ ರೋಗ ಅಂತಾರೆ. ಅದರಲ್ಲಿ ಬಂದು ಸೂರಿಯಾಸಿಸ್ ಅತಿ ಕಠಿಣವಾದ ರೋಗ ಅಂತಾರೆ. ಸೂರಿಯಾಸಿಸ್ಗೆ ಅಲೋಪತಿನಲ್ಲಿ ಭಾಳಷ್ಟು ಆಸ್ಪತ್ರೆಗಳಲ್ಲಿ ಓಡಾಟ ಮಾಡಿ ಎಲ್ಲಿ ವಾಸಿ ಆಗದಿರ ಇರೋದಕ್ಕೆ ನಮ್ಮಂಥವ್ರ ಹತ್ರ ನಾಟಿ ವೈದ್ಯರ ಹತ್ರ ಬರ್ತಾರೆ. ಸೂರಿಯಾಸಿಸ್ ವಾಸಿ ಮಾಡೋದು ಸಿಂಪಲ್ ಆಗಿ ಕಾಣಿಸ್ತದೆ ನಮಗೆ. ಆದರೆ ಸೂರಿಯಾಸಿಸ್ಸು, ಇಸ್ಪ್ರಿ, ಗಜ್ಜಿ, ಕರ್ಪಾಣಿ ಈ ಥರ 72 ಚರ್ಮ ಕಾಯಿಲೆಗಳಿಗೂ ನಾಟಿ ಔಷಧಿನಲ್ಲಿ ಇದು ವಾಸಿ ಮಾಡ್ಕೋಬೇಕು ಅಂತ ನಾವು ವಾಸಿ ಮಾಡಿದ್ದೀವಿ. ನಮ್ಗೆ ಅನುಭವ ಏನಿದೆ, ವಾಸಿ ಮಾಡ್ಬೋದು. ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಮತ್ತು ಗ್ಯಾಂಗ್ರೀನ್ ಅದು ಚರ್ಮ ಕಾಯಿಲೆಗೆ ಸಂಬಂಧಪಟ್ಟಿದೆ. ಅದು ಯಾವುದು ದೊಡ್ಡದೇನಿಲ್ಲ. ನರಗಳಲ್ಲಿ ರಕ್ತ ಸಂಚಾರ ಇಲ್ದಿರ ಕಾಲುಗಳೆಲ್ಲ ಕೋಲ್ಡ್ ಆಗಿಬಿಟ್ಟಿರ್ತದೆ. ಎಣ್ಣೆಗಳಿಗೆ ಮಸಾಜ್ ಮಾಡಿ ಹೊಟ್ಟೆಗೆ ಔಷಧಿ ಕೊಟ್ಟು ನರಗಳ ದೌರ್ಬಲ್ಯವನ್ನು ಕಡಿಮೆ ಮಾಡಿ, ಮತ್ತು ನರಗಳಲ್ಲಿ ರಕ್ತ ಸಂಚಾರ ಆದರೆ ಕಾಲು ಬಿಸಿ ಬಂದರೆ ಗ್ಯಾಂಗ್ರೀನ್ ವಾಸಿ ಆಗುತ್ತೆ. ಅದಕ್ಕೇನು ಸಾಧಾರಣವಾಗಿದ್ದರೆ ವಾಸಿ ಆಗಿಬಿಡ್ತದೆ. ಅದಕ್ಕೇನು ಕಟ್ ಮಾಡಿ ಅವಶ್ಯಕತೆ ಇಲ್ಲ. ಬೆರಳು ಸಹ ಅಷ್ಟೇ ತೆಗಿಯೋಂಗಿಲ್ಲ. ಅದನ್ನು ಆ ಥರನೇ ರೆಡಿ ಮಾಡ್ಬೋದು ಅದು ಸಾಧ್ಯವಾಗಿದ್ದರೆ. ಕ್ಷಯರೋಗ ಅನ್ನೋದು ಅದು ಹಳೆ ಕಾಲದಿಂದ ಇದೆ. ಮನುಷ್ಯನು ಒಣಗ್ಕೊಂಡು ಹೋಗೋದು, ಅದು ಮನುಷ್ಯ ಅದು ಬಲ ಕಳ್ಕೊಳ್ಳೋದು, ಕೂತ್ಕೊಳ್ಳೋ ಎದ್ದೊಳಗೆ ಕೆಮ್ಮು, ಬಿಟ್ಟು ಜ್ವರ ಬರೋ ಈ ಥರ ಕ್ಷಯರೋಗ ಅಂತ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ. ಅದನ್ನು ಮನುಷ್ಯ ಶಕ್ತಿಹೀನತನಾಗಿ ಬಲಹೀನತನಾಗಿ ಹೀನ ಆಗಿಬಿಡ್ತಾನೆ. ಕೂತ್ಕೊಳ್ಳೋ ಎದ್ದೊಳಕ್ಕೆ ಆಗೋದಿಲ್ಲ. ಅಂಥ ಮನುಷ್ಯನಿಗೆ ಆಡಿಸೊಗೆ, ಅಮೃತ ಬಳ್ಳಿ, ಜ್ಯೇಷ್ಠ ಮದ್ದು ಮತ್ತು ಇದನ್ನು ಕೊಟ್ಟು ಭಾಳಷ್ಟು ಜನಗಳಿಗೆ ನಾವು ವಾಸಿ ಮಾಡಿದ್ದೀವಿ. ಅದು ವಾಸಿಯಾಗಿದೆ. ಎರಡನೇದು ಬಂದು ಮೂಲವ್ಯಾಧಿ. ಅಂದರೆ ಮೂಲವ್ಯಾಧಿನಲ್ಲಿ 4 ಥರ ಅಂತ ಹೇಳ್ತಾರೆ. ಒಂದು ಮೊಳಕೆ ಬರುತ್ತೆ, ಇನ್ನೊಂದು ಮೋಷನ್ಸ್ ಪ್ರಾಬ್ಲಮ್ ಬರುತ್ತೆ. ಈ ಎರಡಕ್ಕೂ ಬಂದು ಒಂದೇ ಔಷಧಿ ಯಾವುದಪ್ಪ ಅಂದರೆ ಮುಟ್ಟಿದ್ರೆ ಮುನಿ ಅಂತ ಕೆರೆಗಳಲ್ಲಿ ಸಿಕ್ಕುವಂಥ ಸೊಪ್ಪೆ. ಅದಕ್ಕೆ ಅತಿ ಮಧುರವನ್ನು ಸೇರಿಸಿ ಚೂರ್ಣ ಮಾಡಿ ಬೆಳಗ್ಗೆ ಸಂಜೆ ಮಜ್ಜಿಗೆಯಲ್ಲಿ ಆಗಲಿ ಬಿಸಿನೀರಿನಲ್ಲಿ ಹಾಕಿ ಕೊಟ್ಟರೆ ಅದು ವಾಸಿ ಆಗಿಬಿಡ್ತೈತೆ. ಅದು ಹಂಗೆ ಬಿಟ್ಟರೆ ಮುಂದೆ ಕ್ಯಾನ್ಸರ್ಗೆ ಹೋಗೋನು ಇರುತ್ತೆ ಅದರಲ್ಲಿ. ಆದರೆ ಪಿಸ್ತುಲ ಅನ್ನೋದು ಅದು ಒಂದು ಭಯಂಕರವಾದ ವ್ಯಾಧಿ. ಅದು ಪಿಸ್ತುಲ ಅನ್ನೋದು. ಅದಕ್ಕೆ ಲವಂಗ ಮತ್ತು ಹಿಪ್ಪಳಿ ಮತ್ತು ಮೆಣಸು ಪೌಡ್ರ್ ಮಾಡಿ ಲೋಹಭಸ್ಮ ಮಿಕ್ಸ್ ಮಾಡಿ ಕೊಟ್ಟು ಪಿಸ್ತುಲನೂ ವಾಸಿ ಆಗುತ್ತೆ. ಇದು ಏನೂ ಇಲ್ಲ. ಇಲ್ಲಿ ಬರ್ತಾರೆ, ತೊಗೊಂಡು ಹೋಗ್ತಾ ಇರ್ತಾರೆ. ಇವೆಲ್ಲ ಆ ಕಾಲದಿಂದ ಅನುಭವ ಇದೆ. ನಮ್ಮ ಹಿರಿಯರು ಹೇಳ್ತಾಯಿದ್ರು, ಈ ರಾಷ್ಟ್ರದ ಮೂಲ ವೈದ್ಯ ಇದು. ಇದರಲ್ಲಿ ಪವರ್ ಇದೆ. ಇದರಲ್ಲಿ ಯಾವುದು ನಮಗೆ ತೊಂದರೆ ಕೊಡೋದಿಲ್ಲ. ಮತ್ತು ಸೈಡ್ ಎಫೆಕ್ಟ್ ಬರೋ ಅಂಥದ್ದು ಯಾವುದೂ ಇರೋದಿಲ್ಲ ಇದರಲ್ಲಿ. ಲವಂಗ, ಹಿಪ್ಪಳಿ ಮತ್ತು ಶುಂಠಿ ಇದು ತಿಂದ್ರೂ ಮನುಷ್ಯ ಸಾಯೋದಿಲ್ಲ. ಮತ್ತು ಹಾಳಕಾಯಿ, ನೆಲ್ಲಿಕಾಯಿ, ತಾರಕಾಯಿ ಇಂಥವು ತಿಂದ್ರೂ ಮನುಷ್ಯನಿಗೆ ಎಫೆಕ್ಟ್ ಆಗೋದಿಲ್ಲ. ಮತ್ತು ಇವೆಲ್ಲ ಇದೇ ಥರನೇ. ಇದರಲ್ಲಿ ಬೆಳ್ಳಿ, ಚಿನ್ನ ಯಾವುದು ಮಿಕ್ಸ್ ಇರೋದಿಲ್ಲ. ಎಲ್ಲ ಗಿಡಮೂಲಿಕೆಗಳಿಂದ ತಯಾರಾಗೋದೆ. ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇದಿಲ್ಲ. ಇದು ಧೈರ್ಯವಾಗಿ ಮಾಡ್ಬೋದು ಅಂತ ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದು. ನಾವು ಈಗ ನಮ್ಮ ತಾತ ಆಯಿತು, ನಮ್ಮ ಅಪ್ಪ ಆಯಿತು, ನಮ್ಮ ಅಮ್ಮವರಾದರು, ಈಗ ನಾನು ನೆಕ್ಸ್ಟ್ ನಮ್ಮ ಮಕ್ಕಳು ಇದೇ ವಿದ್ಯೆ ಅವರು ಕಲ್ತ್ಕೊಂಡು ಅವರು ಇದನ್ನು ಮಾಡ್ತಾರೆ. ನಮಗೆ ದೇವ್ರ ದಯ, ನಮ್ಮ ಹಣೆ ಬಾರದಲ್ಲಿ ದೇವರು ಇದೇ ಬರ್ತಿದ್ದಾನೆ ಅನ್ನೋದು ನಮಗೆ ಅನ್ನಿಸ್ತದ ಇಷ್ಟವರೆಗೂ.